ಅದು ಹೇಗೆ ಮಾಡಿಬಿಡ್ತಾರೆ, ಅದು ಹೇಗಾಗ್ತದೆ, ಅದರ ಬಗ್ಗೆ ನಾವು ತುಂಬ ಆಳವಾಗಿ ಹೋಗೋದು ಬೇಡ. ಅವ್ರು ಹೇಗೋ ಮಾಡ್ಕೋತಾರೆ. ಅಪ್ಪ ಜೈಲಿಗೆ ಹೋಗಿ ಬಂದರು, ಅಮ್ಮನ ಮೇಲೆ ಕೇಸ್ ಬಿದ್ದಿದೆ, ಪ್ರಜ್ವಲ್ ರೇವಣ್ಣ ಖುದ್ದಾಗಿ ಜೈಲಲ್ಲಿದ್ದಾನೆ, ಅದು ಪ್ರತಿ ದಿವಸ ತೋರಿಸ್ಬೇಕಾದಂತಹ ಕೆಟ್ಟ ಸ್ಥಿತಿಯಲ್ಲಿದ್ದಾನೆ. ಇಂಥ ಸ್ಥಿತಿ ಮಧ್ಯದಲ್ಲಿ ಹೇಗೆ ಸಾಧ್ಯ ಆಗುತ್ತೆ ಇದು? ಇಡೀ ಕುಟುಂಬ ಲೈಂಗಿಕ ದೌರ್ಜನ್ಯ ಕೇಸಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನೇ ಎದುರಿಸ್ತಾರೆ. ಎಲ್ಲಿ ನುಗ್ಗಿಸ್ತೀಯ ಮಂದಿಗೆ ಮಧ್ಯದಲ್ಲಿ ತಗದು ಸುಟ್ಟಾಕ್ರೆ ಗಾಡಿ ಬೇವಂತಿ ಸುಳೆ ಮಗಂದ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ರೇಣುಕಾ ಸ್ವಾಮಿಯ ಮೃತದೇಹದ ಫೋಟೋಗಳು ನನಗೆ ಸಿಕ್ಕಿದ್ವು. ನೋಡ್ತಾ ಇದ್ದೆ ಮನಸ್ಸಿಗೆ ಸಂಕಟ ಆಯಿತು. ಅದು ಮೃತದೇಹನ ಎಸೆದ ಮೇಲೆ ನಾಯಿಗಳು ದಾಳಿ ಮಾಡಿ ಇನ್ನಷ್ಟು ಕ್ರೂರವಾಗಿ ಕಾಣಿಸ್ತಾ ಇತ್ತು. ಏನಪ್ಪ ಇದು, ಒಂಥರ ಮನಸ್ಸಿಗೆ ಒಂಥರ ಬೇಜಾರಾಗ್ಬಿಡ್ತು. ಅದೇ ಸಂದರ್ಭದಲ್ಲಿ ನಮ್ಮ ಸೂರಜ್ ರೇವಣ್ಣ, ದೇವೇಗೌಡ ಅವರ ಮೊಮ್ಮಗ, ದೇವೇಗೌಡರ ಹೆಸರನ್ನು ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ಹೇಳ್ಕೊಂಬರಬಾರ್ದು. ಯಾಕಂದರೆ ಆ ಇಳಿ ವಯಸ್ಸಿನಲ್ಲಿ, ಈ ಮುಪ್ಪಿನ ವಯಸ್ಸಿನಲ್ಲಿ ಮೇಲಿಂದ ಮೇಲೆ ಶಾಕನ್ನು ಆ ಹಿರಿಜೀವ ಹೇಗೆ ಬರೆಸುತ್ತೋ ಗೊತ್ತಿಲ್ಲ. ದೇವೇಗೌಡರು ಒಂದು ಕಾಲದಲ್ಲಿ ಹಿಂಗಿದ್ರು ಏನು ಗೊತ್ತಿಲ್ಲ. ಮಾಜಿ ಪ್ರಧಾನಿಯಾಗಿ, ಮಾಜಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಈ ದೇಶಕ್ಕೆ ಮತ್ತು ಈ ನಾಡಿಗೆ ಅವರು ಸಲ್ಲಿಸಿರುವಂಥ ಸೇವೆಯನ್ನು ನಾವು ಸ್ಮರಿಸಲೇಬೇಕಾಗುತ್ತೆ. ಅವರ ಇಷ್ಟು ವರ್ಷದ ವೃತ್ತಿ ಜೀವನದಲ್ಲಿ ಯಾವತ್ತೂ ಕೂಡ ಈ ಥರದ ಕಚಡ ಕೆಲಸಗಳನ್ನು ಮಾಡಿಲ್ಲ ಅನ್ನೋದು ನಮಗೆ ಗ್ಯಾರಂಟಿ ಇರೋದ್ರಿಂದ, ನಮಗೆ ಅವರ ಮನೆಯ ಮಕ್ಕಳು ಈ ಥರದ ಕೆಲಸವನ್ನು ಮಾಡಿ ಸಿಕ್ಕಾಕೊಂಡಾಗೆಲ್ಲ ಮಾಡಿದರೋ ಮಾಡಿಲ್ವೋ, ನಾಳೆ ತನಿಖೆಯಲ್ಲಿ ಎಲ್ಲದೂ ಸಾಬೀತಾಗಬೇಕು ಅಂತೇಳಿ ನಾವು ತನಿಖೆಯತ್ತ ಕಲ್ಲನ್ನು ಎಸ್ತು ಸುಮ್ಮನಾಗ್ಬೋದು. ಆದರೆ ಕಣ್ಣಿಗೆ ಕಾಣಿಸುವಂಥ ಅನೇಕ ಪ್ರಕರಣಗಳಿದಾವಲ್ಲ. ಈಗ ಪ್ರಜ್ವಲ್ ರೇವಣ್ಣ ಕೇಸ್ ತಗೊಳ್ಳಿ, ಏನೆಲ್ಲ ಆಯಿತು, ಎಷ್ಟು ಹೆಣ್ಣುಮಕ್ಕಳು, ಯಾವ್ಯಾವ ಥರದ್ದು. ಆದರೆ ಪ್ರಜ್ವಲ್ ರೇವಣ್ಣ ಅವರ ಮುಖನೇ ಕಾಣಿಸ್ತಾ ಇಲ್ಲ, ಆದರೆ ಬೇರೆ ಪಾರ್ಟ್ಗಳು ಕಾಣಿಸ್ತಾ ಇತ್ತು. ಆಗ ಅದು ನಾನಲ್ಲ ಅಂದಿದ್ದಕ್ಕೆ ಪೊಲೀಸರು ಬಿಟ್ಬಿಡ್ತಾರೆ ಅಷ್ಟು ಸುಲಭಕ್ಕೆ. ಡೈರೆಕ್ಟಾಗಿ ಅಲ್ಲಿಗೆ ಕೈ ಹಾಕಿದ್ರು. ಅಲ್ಲಿಗೆ ಯಾವ ಪ್ರಮಾಣದಲ್ಲಿ ಕೈ ಹಾಕಿದ್ರು ಅಂದರೆ ಪದೇ ಪರೀಕ್ಷೆಗಳು ಮಾಡುವಂಥ ಪರಿಸ್ಥಿತಿ ಬಂತು. ಪದೇ ಪರೀಕ್ಷೆ ಮಾಡಬೇಕಂದ್ರೆ ಪದೇ ತೋರಿಸುವಂಥ ಪರಿಸ್ಥಿತಿ ಬಂತು. ಪದೇ ತೋರಿಸ್ಬೇಕಾದ್ರೆ ಅಣ್ಣಂಗೆ ಮುಜುಗರ ಸ್ಟಾರ್ಟ್ ಆಯಿತು. ಕೋರ್ಟ್ ಬಂದು ಹೇಳ್ದ, ಅಯ್ಯೋ ನನಗೆ ಪದೇ ತೋರ್ಸೋಕ್ಕಾಗ್ತಾ ಇಲ್ಲ, ನನಗೆ ಭಾಳ ಸಂಕಟ ಆಗ್ತಾ ಇದೆ ಅಂತೇಳಿ. ಪೊಲೀಸರ ಮುಂದೆ ತೋರಿಸೋದಕ್ಕೆ ಸ್ವಲ್ಪ ಸಂಕಟ ಆಗ್ತದೆ, ಅದು ಎನ್ಕ್ವೈರಿ ಅಲ್ವಾ. ಅವತ್ತೆಲ್ಲ ಚೆನ್ನಾಗಿತ್ತಾ? ಅವತ್ತು ಬ್ಯೂಟಿಫುಲ್ಲಾ? ಅವತ್ತೆಲ್ಲ ಬೇಡ ಅಂದ್ರೆ ತೋರಿಸ್ತಾ ಇದ್ರಿ ತಾವು. ಬೇಡ ಅಂತ ಹೇಳ್ಬಿಟ್ಟು ಕೆಲವು ವಿಡಿಯೋ ನೋಡ್ತಾ ಇದ್ದೆ. ಬೇಡ ಅಂದ್ರೆ ಎತ್ತೆ ತೋರಿಸಿದ್ರಿ. ಈಗ ಪೊಲೀಸರಿಗೆ ಎನ್ಕ್ವೈರಿ ತೋರಿಸೋಕೆ ಕಷ್ಟ ಆಗ್ತಿದೆ ಅಲ್ಲ ನಿಮಗೆ ಸ್ನೇಹಿತರೆ. ಅವತ್ತಿನ ಆ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಭಾಗಿಯಾಗಿದ್ದು ನಿಜವಾಗಿದ್ದರೆ ಮಾತ್ರ ನನ್ನ ಈ ಮಾತುಗಳು ಅಪ್ಲೈ ಆಗ್ತದೆ. ಅವತ್ತು ನೀವು ತೋರಿಸ್ತಾ ಇದ್ದೆ, ಈಗ ತೋರ್ಸೋಕ್ಕೇನು ಕಷ್ಟ, ಇವೆಲ್ಲದೂ ಕೂಡ ಪ್ರಜ್ವಲ್ ರೇವಣ್ಣ ಆ ಕೇಸಿನಲ್ಲಿ ಇರೋದು ಸಾಬೀತಾದರೆ ಮಾತ್ರ. ಯಾಕಂದರೆ ಪೊಲೀಸು ಎನ್ಕ್ವೈರಿ, ತನಿಖೆ, ಕೋರ್ಟು, ತೀರ್ಮಾನ ಇವೆಲ್ಲದೂ ಇಂಪಾರ್ಟೆಂಟ್ ಆಗ್ತದೆ. ನಾವು ಮಾಧ್ಯಮಗಳಲ್ಲಿ ತೋರಿಸೋದಿರ್ಬೋದು, ಅಥವಾ ನಮ್ಮ ಕಣ್ಣು ಮುಂದೆ ಕಾಣಿಸೋದಿರ್ಬೋದು, ಅಥವಾ ಕಂಡರೂ ಕೂಡ ಅದು ಸಾಬೀತಾಗುವವರೆಗೂ ವೆಯ್ಟ್ ಮಾಡಬೇಕಾದಂತಹ ಕಾನೂನಿಗೆ ಗೌರವ ಕೊಡಬೇಕಾದಂಥ ಸ್ಥಿತಿಯಲ್ಲಿರೋದ್ರಿಂದ ನಾವು ಯಾವುದೂ ಕೂಡ ಡಿಕ್ಲೇರ್ ಮಾಡೋದಕ್ಕಾಗಲ್ಲ. ಆ ಥರದ ಜರ್ನಲಿಸಮ್ ನಾನು ಮಾಡೋದಕ್ಕೆ ಹೋಗೋದೇ ಇಲ್ಲ, ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ಪ್ರಜ್ವಲ್ ರೇವಣ್ಣನ ಕೇಸು ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಸಂಚಲನವನ್ನು ಉಂಟು ಮಾಡ್ತು. ಹಾಸನದ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಇದರ ಇಂಪ್ಯಾಕ್ಟ್ನಿಂದನೋ ಅಥವಾ ಬೇರೆ ಇಂಪ್ಯಾಕ್ಟ್ನಿಂದನೋ ಸೋತು ಕೂಡ ಹೋದರು. ಅಲ್ಲಿಗೆ ದೇವೇಗೌಡರ ಕುಟುಂಬದಲ್ಲಿ ಭಾಳ ದೊಡ್ಡ ಹಿನ್ನಡೆ, ಭಾಳ ದೊಡ್ಡ ಮಾನವ ಮರ್ಯಾದೆಯ ಪ್ರಶ್ನೆ ಮುನ್ನೆಲೆಗೆ ಬಂದು ತಲೆ ಎತ್ತಿ ನಡೆಯಲಿಕ್ಕಾಗದಂಥ ಸ್ಥಿತಿ ನಿರ್ಮಾಣ ಆಯಿತು. ಇದರ ನಡುವೆ ಸರ್ವೈವ್ ಆಗಿದ್ದು ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದು ಅವರು ಇವತ್ತು ಸೆಂಟ್ರಲ್ ಮಿನಿಸ್ಟ್ರು ಕೂಡ ಆಗೋದ್ರು. ಕುಮಾರಸ್ವಾಮಿ ಅಥವಾ ಅವ್ರ ಮಕ್ಕಳು ಆ ಕುಟುಂಬ ಬೇರೆ, ನಮ್ಮ ಕುಟುಂಬ ಬೇರೆ ಅಂತ ಕುಮಾರಸ್ವಾಮಿಯವರು ಹೇಳಿರೋದ್ರಿಂದ ದೇವೇಗೌಡರ ಕುಟುಂಬದಲ್ಲಿ ಕುಮಾರಸ್ವಾಮಿಯವರ ಕುಟುಂಬ ಸಪರೇಟ್ ಆಗಿ ಈ ಥರದ ಆಭಾಸಗಳಲ್ಲಿ, ಈ ಥರದ ಗಲೀಜ್ ಕೆಲಸಗಳಲ್ಲಿ ಇವರ ಹೆಸರುಗಳು ಕೇಳಿ ಬಂದಿಲ್ಲ, ಸಿಕ್ಕಾಕೊಂಡು ಇಲ್ಲ. ಅವರು ಈ ವಿಚಾರದಲ್ಲಿ ಸೈಲೆಂಟ್ ಆಗಿ ಸೈಡಲ್ಲಿ ಹೋಗ್ಬಿಟ್ರು. ಆದರೆ ಎಚ್ ಡಿ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಕೇಸಿಗೆ ಸಂಬಂಧಪಟ್ಟ ಹಾಗೆ ಒಬ್ಬ ಮಹಿಳೆಯನ್ನು ಕಿಡ್ನಾಪ್ ಮಾಡಿದ್ರು ಅನ್ನೋಂಥ ಆರೋಪ ಹೊತ್ತು 10 ದಿನ ಜೈಲಿಗೆ ಹೋಗಿ ಬರ್ತಾರೆ. ಅವರ ಪತ್ನಿ ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವರ ತಾಯಿ, ಈ ಕೇಸ್ನಲ್ಲಿ ಅವರ ಹೆಸರು ಕೇಳಿಬಂದು ಅವರ ಮೇಲೂ ಕೇಸ್ ಆಗಿ ಅವರು ಜಾಮೀನು ತಗೊಂಡು ಹೊರಗಡೆ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಆಲ್ರೆಡಿ ಜೈಲಿಗೆ ಹೋಗಿದ್ದಾನೆ. ಹಾಗಾಗಿ ಅವನು ತೋರಿಸಬೇಕಾದಂತಹ ಒಂದು ಕೆಟ್ಟ ಸ್ಥಿತಿಯಲ್ಲಿದ್ದಾನೆ. ಕೆಟ್ಟ ಸ್ಥಿತಿ ಮಾಡಿದ್ದುಣ್ಣೋ ಮಾರಾಯ ಅಂತ. ಆದರೆ ಮಾಡಿದ್ದುಣ್ಣೋ ಮಾರಾಯ ಅನ್ನೋದು ನಾಳೆ ಕೋರ್ಟಲ್ಲಿ ಸಾಬೀತಾಗಬೇಕಾಗಿದ್ದ ವಿಚಾರ. ಹೀಗಿರಬೇಕಾದ್ರೆ ದರ್ಶನ್ ಪ್ರಕರಣ ಬಂತು. ದರ್ಶನ್ ಪ್ರಕರಣ ಬರ್ತಿದ್ದಾಗೆ ಪ್ರಜ್ವಲ್ ಪ್ರಕರಣ ಸೈಡಿಗೆ ಹೋಯಿತು. ಪ್ರಜ್ವಲ್ ಬಗ್ಗೆ ಯಾರು ಮಾತಾಡೋರೇ ಇರಲಿಲ್ಲ. 24 ಗಂಟೆ ಮಾಧ್ಯಮದಿಂದ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಬರೀ ದರ್ಶನ್ ಪ್ರಕರಣದ ಬಗ್ಗೆ ಚರ್ಚೆಗಳು ನಡೀತಾ ಬಂತು. ಇನ್ನೇನು ದರ್ಶನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸ್ತಾ ಇದ್ದ ಹಾಗೆ ಸೂರಜ್ ರೇವಣ್ಣಕ್ಕೆ ಹೊರಗೆ ಬಂದ. ಹೊಳೆ ನರಸೀಪುರದ ಒಬ್ಬ ಯುವಕ, ಆ ಯುವಕ JDS ಕಾರ್ಯಕರ್ತ. ಸೂರಜ್ ರೇವಣ್ಣ ಅವರ ಪರಿಚಯ ಇತ್ತು.
ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರು. ಏನಕ್ಕೆ ಪಕ್ಷ ಕೆಲಸ ದೊಡ್ಡ ಮನುಷ್ಯ ಇವ್ರ ಜೊತೆ ಸೇರ್ಕೊಂಡು ನಾವು ಕೆಲಸ ಮಾಡಬೇಕು ಅಂತ ಅವ್ನ ಪಾಪ ಉತ್ಸಾಹದಲ್ಲಿ ಇವ್ರ ಜೊತೆಗೆ ಇರ್ತಾ ಇದ್ದ ಅಂದರೆ ಯಾವಾಗಲೂ ಇರ್ತಾ ಇರಲಿಲ್ಲ. ಒಂದು ದಿವಸ ಸೂರಜ್ ರೇವಣ್ಣ ಫೋನ್ ಮಾಡಿ ಕರೀತಾನೆ, ಬಾ ಮಾತಾಡಬೇಕು ಅಂತ. ಬಂದಮೇಲೆ ಅಲ್ಲಿ ಯಾರು ಪೊಲೀಸ್ ಇರ್ತಾರಂತೆ, ಅವ್ರನ್ನೆಲ್ಲ ಬಿಡೇ ಇವನು ಒಳಗೆ ಕಳಿಸೋಂತಾರಂತೆ, ಬಾಗಿಲು ಹಾಕೋಂತಂತೆ. ಬಾಗಿಲು ಹಾಕೊಂಡ್ಮೇಲೆ ಹೆಗಲ ಮೇಲೆ ಕೈ ಹಾಕ್ತಾನಂತೆ. ಅದಾದಮೇಲೆ ಲೈಂಗಿಕ ದೌರ್ಜನ್ಯ ನಡೆಸ್ತಾನಂತೆ. ಅಸಹಜ ಗಂಡಸರ ನಡುವೆ ಸಲಿಂಗ ಕಾಮ ಅನ್ನೋದು ಹಲವು ದೇಶಗಳಲ್ಲಿ ಇವತ್ತು ಅದಕ್ಕೆ ಒಪ್ಪಿಗೆ ಇದೆ, ಅದು ಕಾನೂನು ಕೂಡ ರಚನೆ ಆಗಿದೆ. ಅವ್ರು ಇಷ್ಟ ಅವ್ರು ಮಾಡ್ಕೊಳ್ಳಿ ಬಿಡಿ ಅಂತ ಹೇಳ್ಬಿಟ್ಟು. ನನ್ನ ದೇಶದಲ್ಲಿ ಇವತ್ತು ಅದು ಸರಿ ಅನ್ನೋ ಅಂಥ ಕಾನೂನು ಬಂದಿಲ್ಲ. ಅದು ಪ್ರಕೃತಿಗೆ ವಿರುದ್ಧ ಅಂತ ಅನ್ನೋದಕ್ಕಿಂತನೂ ಅದರ ಬಗ್ಗೆ ಸೆಳೆತ ಇರುವವರು ಬಹಳಷ್ಟು ಜನ ಸಿಗ್ತಾರೆ ನಮಗೆ. ಹಾಗಾಗಿ ಅವರಿಗೂ ಕೂಡ ನ್ಯಾಯವನ್ನು ಒದಗಿಸಬೇಕು ಅನ್ನುವಂತಹ ವಾದ, ಚರ್ಚೆ ಮತ್ತು ಬಲವಂತ ಇಲ್ಲಿ ನಡೀತಾ ಇದೆ. ನನ್ನ ದೇಶದಲ್ಲೂ ಕೂಡ ನಡೀತಾ ಇದೆ. ಅದು ಸಲಿಂಗ ಕಾಮ, ಅದು ಅಸಹಜ ಲೈಂಗಿಕ ಕ್ರಿಯೆ ಅಲ್ಲ, ಅದು ಸಹಜ ಲೈಂಗಿಕ ಕ್ರಿಯೆ. ಆದರೆ ಪರಸ್ಪರ ಇಬ್ಬರ ಒಪ್ಪಿಗೆ ನಡುವೆ ನಡೀಬೇಕಾಗಿದ್ದದು. ಅದು ಪ್ರಕೃತಿ ವಿರುದ್ಧನೋ ಇಲ್ಲ ಪ್ರಕೃತಿ ಪರನೋ ಅದೆಲ್ಲ ಆಮೇಲೆ. ಆದರೆ ಇಬ್ಬರ ನಡುವೆ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಬೇಕಲ್ಲ, ಅದು ಹೇಗೆ ಮಾಡಿಬಿಡ್ತಾರೆ, ಅದು ಹೇಗೆ ಆಗ್ತದೆ, ಅದರ ಬಗ್ಗೆ ನಾವು ತುಂಬ ಆಳವಾಗಿ ಹೋಗೋದು ಬೇಡ. ಅವ್ರು ಹೇಗೋ ಮಾಡ್ಕೋತಾರೆ, ಅದು ಎರಡು ಮನಸ್ಸುಗಳು, ಎರಡು ದೇಹಗಳ ನಡುವೆ ಅವರ ನಡುವೆ ನಡೆಯುವಂಥ ಒಪ್ಪಂದ ಮತ್ತು ಸಂಘರ್ಷ. ಅದು ನಮಗೆ ಬೇಕಾಗಿಲ್ಲ. ಆದರೆ ಅದು ಇಬ್ಬರ ಒಪ್ಪಿಗೆ ನಡಿಬೇಕಲ್ಲ. ಗಂಡು ಹೆಣ್ಣಿನ ನಡುವೆ ಹೇಗೆ ಪರಸ್ಪರ ಒಮ್ಮತದಿಂದ ನಡಿಬೇಕು ಲೈಂಗಿಕ ಚಟುವಟಿಕೆ, ಗಂಡುಗಳ ನಡುವೆ ಅದು ಸಹಜನ ಅಸಹಜನ ನಡಿಬೇಕಲ್ಲ, ಒಪ್ಪಿಗೆ ನಡಿಬೇಕಲ್ಲ. ಆದರೆ ಅಲ್ಲಿ ನಡೆದಿದ್ದು ಬಲವಂತ. ಅವನು ಹೋದವನಿಗೆ ಏನೋ ಕೆಲಸ ಕೊಡ್ತಾರೆ, ಏನೋ ಕೆಲಸ ವಹಿಸ್ತಾರೆ, ಏನೋ ನನ್ನ ಕರೆಸ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ. ಮತ್ತು ಸಹಜವಾಗಿ ಒಬ್ಬ ಗಂಡಸು ಕರೆದಾಗ ಇವ್ನು ನನಗೆ ರೇಪ್ ಮಾಡ್ತಾನೆ ಅಂತ ಅನಿಸುತ್ತಾ? ಅವನ ಮಧ್ಯರಾತ್ರಿ 12 ಅಲ್ಲ 1 ಗಂಟೆ ರಾತ್ರಿ ಕರೆದ್ರು, ಒಬ್ಬನೇ ಕರೆದ್ರು, ಯಾರಿಗೂ ಅನ್ಸಲ್ಲ. ಅದು ಗಂಡಸು ಹೆಂಗೆ ಅನ್ಸಕ್ಕೆ ಸಾಧ್ಯ? ಅದರಲ್ಲೂ ಸೂರಜ್ ರೇವಣ್ಣ ಒಬ್ಬ ಸಲಿಂಗ ಕಾಮಿ ಅಂತ ಇವ್ರಿಗೆ ಅನ್ಸಕ್ಕೆ ಸಾಧ್ಯನಾ? ಹೋಗಿದ್ದಾನೆ, ಹೋದ ಮೇಲೆ ಬಲವಂತವಾಗಿ ಏನೆಲ್ಲ ಮಾಡಿಬಿಟ್ಟಿದ್ದಾನಂತೆ. ಪಾಪ ಅವನು ತುಂಬ ನೊಂದ್ಕೊಂಡಿದ್ದಾನೆ. ಆ ಥರ ಆತ ಕಂಪ್ಲೇಂಟ್ ಕೊಟ್ಟಿದ್ದು. ಹೋದಾಗ ಹೀಗೆಲ್ಲ ಮಾಡಿಬಿಟ್ಟ ಅಂತ ಹೇಳ್ಬಿಟ್ಟು ಆ ಥರ ದೂರ ದಾಖಲಾಗಿದೆ. ಅದು ಪೊಲೀಸ್ ಎನ್ಕ್ವೈರಿ ಆಗಬೇಕು. ಈಗ ಪ್ರತಿ ದೂರು ಕೂಡ ದಾಖಲಾಗಿದೆ, ಬ್ಲ್ಯಾಕ್ ಮೇಲಿಗೆ ಈ ಥರ ಮಾಡ್ತಿದ್ದ ಅಂತೇಳಿ. ಆಮೇಲೆ ಸೂರಜ್ ರೇವಣ್ಣ ಮೇಲೆ ದಾಖಲಾದಂಥ ಸೆಕ್ಷನ್ಗಳು IP ಸೆಕ್ಷನ್ 506, ಅದು ಕ್ರಿಮಿನಲ್ ಬೆದರಿಕೆ. ನೀವು ನೋಡೋ ಇಲ್ಲಿ ನಡೆದಿರೋ ವಿಚಾರಗಳನ್ನು ಅಲ್ಲೆಲ್ಲಾದ್ರೂ ಹೇಳಿದ್ರೆ ಮತ್ತೆ ಚೆನ್ನಾಗಿರಲ್ಲ, ನಾನು ನಿಮ್ಗೆ ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಏನೋ ಬೆದರಿಕೆ ಹಾಕಿದ್ರು ಅಂತ ಹೇಳ್ಬಿಟ್ಟು 506 ಹಾಕಿದ್ದಾರೆ. ಆಮೇಲೆ ಕೂಡ ಹಾಕಿದ್ದಂತೆ, ಕೂಡ ಹಾಕಿಬಿಟ್ಟು ಟಾರ್ಚರ್ ಕೊಟ್ಟ ಅಂತ ಹೇಳ್ಬಿಟ್ಟು ಅದಕ್ಕೆ 342 ಹಾಕಿದ್ದಾರೆ. ಇನ್ನು IP ಸೆಕ್ಷನ್ 377 ಅದೇನಂದ್ರೆ ಯಾವುದೇ ಪುರುಷ ಮತ್ತು ಮಹಿಳೆ ಅಥವಾ ಯಾವುದೇ ಪ್ರಾಣಿಯೊಂದಿಗೆ ಪ್ರಕೃತಿಯ ಕ್ರಮಕ್ಕೆ ವಿರುದ್ಧವಾಗಿ ಲೈಂಗಿಕ ಚಟುವಟಿಕೆ ನಡೆಸಿದ್ರೆ ಅದಕ್ಕೆ ಹಾಕುವಂಥ ಸೆಕ್ಷನ್. ಅದು ಈ ಥರ 3 ಸೆಕ್ಷನ್ಗಳನ್ನು ಹಾಕಿದರೆ ನ್ಯಾಯಾಂಗ ಬಂಧನಕ್ಕೆ ಹೋಗುವಂಥ ಸಾಧ್ಯತೆ ಕೂಡ ಇದೆ ಸೂರಜ್ ರೇವಣ್ಣ. ಬಹುಶಃ ಪ್ರಜ್ವಲ್ ರೇವಣ್ಣ ಏನಾದರೂ ಸಿಕ್ಕಿದ್ರೆ ಅಕ್ಕಪಕ್ಕ ಕೂತ್ಕೊಂಡು ನೀನು ಹಾಗೆ ನಾನು ಹೀಗೆ ಅಂತ ಏನಾದರೂ ಮಾತಾಡ್ಕೊಳ್ಬೋದೇನೋ ಗೊತ್ತಿಲ್ಲ ನನಗೆ. ಸೊ ಇಬ್ಬರು ಮಾಡಿದ್ದೇ ಹೌದು ಅಂತ ಇಬ್ಬರಿಗೂ ಕ್ಲಾರಿಟಿ ಇದ್ದರೆ ಮಾತ್ರ ಈ ಮಾತು ಅಪ್ಲೈ ಆಗೋದು. ಯಾಕಂದರೆ ಕೆಲವು ಸಲ ನಾವು ಭಾಳ ಹುಷಾರಾಗಿ ಮಾತಾಡಬೇಕು. ಯಾಕಂದರೆ ಇವರು ಮಾಡಿದ್ದಾರೆ ಅನ್ನೋದು ಸಾಬೀತಾಗದೆ, ಅವರು ಮಾಡಿದ್ದಾರೆ ಅನ್ನೋದು ಸಾಬೀತಾಗದೆ, ನಮ್ಮ ಕಣ್ಣಿಗೆ ಕಾಣಿಸುವ ನೋಟಗಳು, ಕಣ್ಣಿಗೆ ಕಾಣಿಸುವ ವಿಚಾರಗಳೇ ನಿಜವೆಂದು ಭಾವಿಸಿ ನಾವು ಮಾತನಾಡೋದು ನಾಳೆ ಮಾನನಷ್ಟ ಮೊಕದ್ದಮೆಗೆ ಈಡಾಗುವಂಥ ಸಾಧ್ಯತೆಗಳೆಲ್ಲ ಇರ್ತವೆ. ಕೋರ್ಟ್ ತೀರ್ಮಾನಗಳು ಬರೋಕ್ಕಿಂತ ಮುಂಚೆ ನಾವು ಜಡ್ಜ್ಗಳಾಗೋದಕ್ಕೆ ಆಗೋದಿಲ್ಲ. ಅದು ನಿಮಗೆ ಗೊತ್ತಿದೆ. ಈ ದೇಶದಲ್ಲಿ ಆದಂಥ ಅನೇಕ ಕೋರ್ಟ್ ತೀರ್ಪುಗಳನ್ನು ನಾವು ಒಪ್ಪಿದ್ದೀವಾ? ನಮಗೆ ಇಷ್ಟ ಇಲ್ಲ ಅಂತ ಹೇಳದ ಪರಿಸ್ಥಿತಿ. ಯಾಕಂದರೆ ಆ ಥರದಲ್ಲಿದೆ ನಮ್ಮ ದೇಶದ ಕಾನೂನು ವ್ಯವಸ್ಥೆ. ಹಾಗಾಗಿ ನ್ಯಾಯಾಲಯದಲ್ಲಿ ಇವ್ರದ್ದಿಬ್ಬರದೆಲ್ಲ ಸಾಬೀತಾದ ಮೇಲೆ ಮುಂದಿನ ಮಾತನಾಡೋಣ. ಆದರೆ ಒಂದು ವೇಳೆ ಇವರ ಅಪರಾಧ ಸಾಬೀತು ಆದರೆ ಗೌಡರ ಹೆಸರನ್ನ, ಕುಮಾರಸ್ವಾಮಿ ಹೆಸರನ್ನ ಪ್ರಜ್ವಲ್ ರೇವಣ್ಣ ಕೇಸ್ ಆದಾಗ ತರಬಾರ್ದು ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಆರ್ಡರ್ ಬಂದಿದೆ. ಈಗ ಸೂರಜ್ ರೇವಣ್ಣ ಕೇಸ್ ಬಂದಿದೆ. ಇದಕ್ಕೊಂದು ಇಂಜೆಕ್ಷನ್ ಆರ್ಡರ್ ಬರೋವರೆಗೂ ಅವ್ರ ಬಗ್ಗೆ ಮಾತಾಡಬಹುದೇನೋ ಗೊತ್ತಿಲ್ಲ. ಹಾಗಂತ ಈ ಪ್ರಕರಣಕ್ಕೂ ದೇವೇಗೌಡರಿಗೆ ಏನು ಸಂಬಂಧ ಇದೆ? ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರಜ್ವಲ್ ಮಾಡಿದ ಕೆಲಸಕ್ಕೂ ಅಥವಾ ಸೂರಜ್ ಮಾಡಿದ ಕೆಲಸ ಅದು ನಿಜವೇ ಆದರೆ ಇದಕ್ಕೂ ದೇವೇಗೌಡರಿಗೆಲ್ಲ ಏನು ಸಂಬಂಧ ಇದೆ? ಇವರೇನು ಹೋಗ್ಬಿಟ್ಟಂಗೆ ಮಾಡೋ, ವಿಡಿಯೋ ಮಾಡ್ಕೋ, ರೆಕಾರ್ಡ್ ಮಾಡ್ಕೋ, ಎಲ್ಲ ಕಡೆ ಸ್ಪ್ರೆಡ್ ಮಾಡೋ, ಇದರಿಂದ ನನ್ನ ಕುಟುಂಬಕ್ಕೆ ಖ್ಯಾತಿ ಬರುತ್ತಂತ ಏನಾದ್ರು ಹೇಳ್ತಾರಾ? ಇವರಿಗೆ ತಲೆ ತಗ್ಸೋ ವಿಚಾರ ಇದು. ತಲೆ ತಗ್ಸೋ ವಿಚಾರನೇ. ಅವರ ರಾಜಕಾರಣಗಳು ಹೇಗೆ ಇರಲಿ, ಆ ರಾಜಕೀಯ ಯಾವ ಥರ ಮಾಡ್ಕೊಬಂದರು, ಏನಾಯಿತು, ಆ ಕಥೆಗಳು ಬೇಡ. ಆದರೆ ವೈಯಕ್ತಿಕವಾಗಿ ಕುಟುಂಬದಲ್ಲಿ ನಡೆಯೋ ವಿಚಾರ. ರೇವಣ್ಣ ಅವ್ರ ಪರಿಸ್ಥಿತಿ ನೋಡಿ, ಜೈಲಿಗೆ ಹೋಗಿ ಬರ್ತಾರೆ. ಅವರ 30-40 ವರ್ಷದ ರಾಜಕೀಯ ಜೀವನದಲ್ಲಿ ಜೈಲಿಗೆ ಹೋಗಿ ಬರುವಂಥ ಪರಿಸ್ಥಿತಿ ಬರುತ್ತೆ. ಭವಾನಿ ರೇವಣ್ಣ ಅವ್ರ ಹೆಂಡತಿ ಒಂದು 1.25 ಕೋಟಿ ಕಾರ್ ಗೊತ್ತೇನೋ, ಆ ಮಗನೇ ಈ ಮಗನೇ ಅಂತ ಬೈದು ಪಾಪ ಬಡೋ ಹೋಗ್ಬಿಟ್ಟು ಇನ್ನೇನು ಶಾಪ ಹಾಕೋದು. ಎಲ್ಲ ಸಕ್ಕ ಡ್ಯಾಮೇಜ್ ಆಗ್ಬಿಟ್ಟೈತೆ ಅತ್ಲಾಗೆ. ಎಲ್ಲಿ ನುಗ್ಗಿಸ್ತೀಯ ಮಂದಿಗೆ ಮಧ್ಯದಲ್ಲಿ ತಗದು ಸುಟ್ಟಾಕ್ರೆ ಗಾಡಿ ಬೇವರ್ಸಿ ಸುಳ ಮಗಂದ. ಗಾಡಿ ತಗೊಂಡೇ ಮಾಡೋಣ. ಕೊಡ್ತೀಯ 50 ಲಕ್ಷ ರಿಪೇರಿ ಮಾಡ್ಸಕ್ಕೆ? ಬಂದು ನಿಂತಿರೋರು ಕೊಡಂಗಿದ್ರೆ ನ್ಯಾಯ ಮಾತಾಡಕ್ ಬನ್ನಿ. 1.25 ಕೋಟಿ ರೂಪಾಯಿ ಗಾಡಿ ಯಾವನಾರು ನೋಡಿ ಎಷ್ಟು ಡ್ಯಾಮೇಜ್ ಮಾಡಿ ನೋಡಿ. ಇಲ್ಲಿ
ಈ ಗಾಡಿ ನಮ್ಗೆ ಬೋರ್ಡ್ ಇಲ್ಲ, ಇದಿಲ್ಲ, ಸ್ಕ್ರಾಚು. ಸಾಯಂಗಿದ್ರೆ ನೀ ಸಾಯ್ಬೇಕಾಗಿತ್ತು, ಬಸ್ಸಿಗೆ ಸಿಗಾಕೊಂಡು. ನನ್ ಕಾಲ್ ಡ್ಯಾಮೇಜ್ ಮಾಡಕ್ತೀನಿ. ಅವನು ಸತ್ತೋಯ್ತಾನೆ ಅಂತ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ. 1.5 ಕೋಟಿ ರೂಪಾಯಿ ಗಾಡಿ ಅವನ್ ಡ್ಯಾಮೇಜ್ ಕಟ್ತಾನೀಗ. ನನಗೆ ಇಷ್ಟೆಲ್ಲ ಬೈದಿದೆಯಲ್ಲ, ನಿನ್ನ ಕುಟುಂಬ ಹಾಳಾಗಲಿ ಅಂತ ಏನು ಶಾಪ ಹಾಕ್ಬಿಟ್ನೋ, ಆ ಶಾಪ ಬಂದು ಹೆಂಗೆ ತಾಕ್ತೋ, ಇಡೀ ಕುಟುಂಬದ ಕತೆ. ಪ್ರಜ್ವಲ್ ರೇವಣ್ಣ ಕೇಸ್ ಆದಮೇಲೆ ಇಷ್ಟೆಲ್ಲ ಮಾನ ಮರ್ಯಾದೆ ಹೋದ ಮೇಲೆ, ನಾನು ಹೇಳ್ತಾ ಇರೋದು ಪ್ರಜ್ವಲ್ ರೇವಣ್ಣಗಿಂತ ಮುಂಚಿತವಾಗಿ ಆ ಹುಡುಗನ ಮೇಲೆ ಆಗಿದ್ದಲ್ಲ ಅಂತಿದ್ದು, ಅದಲ್ಲ ಆದಮೇಲೆ ಅನ್ನೋದು ನನ್ನ ಬರ್ತಿರೋಂಥ ರಿಪೋರ್ಟ್. ಇದು ನಿನ್ನೆ ಮೊನ್ನೆ ನಡೆದಿರೋ ವಿಚಾರ. ಏನಿದು, ಅಪ್ಪ ಜೈಲಿಗೆ ಹೋಗಿ ಬಂದರು, ಅಮ್ಮನ ಮೇಲೆ ಕೇಸ್ ಬಿದ್ದಿದೆ, ಪ್ರಜ್ವಲ್ ರೇವಣ್ಣ ಖುದ್ದಾಗಿ ಜೈಲಲ್ಲಿದ್ದಾನೆ, ಅದು ಪ್ರತಿ ದಿವಸ ತೋರಿಸ್ಬೇಕಾದಂತಹ ಕೆಟ್ಟ ಸ್ಥಿತಿಯಲ್ಲಿದ್ದಾನೆ. ಇಂಥ ಸ್ಥಿತಿ ಮಧ್ಯದಲ್ಲಿ ಹೇಗೆ ಸಾಧ್ಯ ಆಗುತ್ತೆ ಇದು? ಇಷ್ಟೆಲ್ಲ ಆಗ್ತಾ ಇದೆ, ಇಡೀ ಕುಟುಂಬ ಮರ್ಯಾದೆ ಹೋಗ್ತಿದೆ. ಅಂದಮೇಲೂ ಕೂಡ ಒಂದು ವೇಳೆ ಮಾಡಿದ್ದಿದ್ರೆ, ಪದೇ ಹೇಳ್ತೀವಿ, ಒಂದು ವೇಳೆ ಮಾಡಿದ್ದಿದ್ರೆ, ಸೂರಜ್ ರೇವಣ್ಣ ಆ ಥರದ ತಪ್ಪನ್ನು, ಆ ಥರದ ಕೆಲಸವನ್ನು ಮಾಡಿದ್ರೆ ಮಾತ್ರ ಈ ಮಾತು ಅಪ್ಲೈ ಆಗುತ್ತೆ. ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಹೆಂಗೆ ಕರೆಸ್ಬಿಟ್ಟು ಏನು ಧೈರ್ಯ ಇದು? ಏನು ಕಂಟ್ರೋಲ್ ಇಲ್ಲ, ಅದಕ್ಕೆ ಅನ್ಕಂಟ್ರೋಲ್ ಅಳ್ತಮ್ಮ ಅಂತ. ಕಂಟ್ರೋಲೇ ಇಲ್ವಾ? ಏನಾಗ್ತದೆ ಇವೆಲ್ಲ ಹೊರಗೆ ಬಂದರೆ? ಪ್ರಜ್ವಲ್ ರೇವಣ್ಣದು ಅವರದ್ದು ಎನ್ನಲಾದ ವಿಡಿಯೋಗಳು ಅನ್ನೋದೇ ನೋಡಿ, 1, 2, 3 ಎಷ್ಟು ಸಾವಿರಾರು ನೂರಾರು. ಹೇಗೆ ಸಾಧ್ಯ ಇದು? ಇಷ್ಟೆಲ್ಲ ಮಾಡಿದ್ಮೇಲೆ ಒಂದಾದರೂ ಹೊರಗೆ ಹೋಗೇ ಹೋಗ್ಬೋದು ಅನ್ನೋಂಥ ಕ್ಲಾರಿಟಿ ಒಬ್ಬ ರಾಜಕಾರಣಿ ಆದವನಿಗೆ, ರಾಜಕಾರಣ ಮಾಡೋದಕ್ಕೆ ಬರೋನಿಗೆ ಗೊತ್ತಿಲ್ವಾ? ಸ್ನೇಹಿತರೆ, ಏನಾಗುತ್ತೆ, ಖ್ಯಾತಿ, ಹಣ ಇವೆಲ್ಲವೂ ಇದ್ದಾಗ ಫಸ್ಟ್ ಜನ್ರೇಷನ್ ದೇವೇಗೌಡರು, ಸೆಕೆಂಡ್ ಜನ್ರೇಷನ್ ಕುಮಾರಸ್ವಾಮಿ ರೇವಣ್ಣ, ಥರ್ಡ್ ಜನ್ರೇಷನ್ ಇದು. ಇವಕ್ಕೆ ಫಸ್ಟ್ ಜನ್ರೇಷನ್ ಪರಿಶ್ರಮ ಏನು, ಸೆಕೆಂಡ್ ಜನ್ರೇಷನ್ ಹೆಂಗೆ ಬಂತು, ಥರ್ಡ್ ಜನ್ರೇಷನ್ ಹೇಗೆ ಹೋಗಬೇಕು ನೋಡಿ. ಇವರೆಲ್ಲರನ್ನ ಜನನಾಯಕರು ಅಂತ ಹೇಳಬೇಕು. ಇವ್ರ ಹಿಂದೆ ಜನ ಹೋಗ್ಬೇಕು, ಇವರನ್ನು ಅಭಿಮಾನಿಸಬೇಕು, ಆರಾಧಿಸಬೇಕು, ಇವರು ಜನರನ್ನು ಆಳಬೇಕು, ಏನು ದುರಂತ ಅಲ್ವಾ ಇವೆಲ್ಲ? ಒಟ್ಟ ಸ್ನೇಹಿತರೆ, ಸೂರಜ್ ರೇವಣ್ಣ ಕೇಸು, ಆ ಕೇಸು ಪ್ರಜ್ವಲ್ ರೇವಣ್ಣ ಕೇಸು, ಆಮೇಲೆ ಭವಾನಿ ಮೇಲೂ ಕೇಸಿದೆ. ರೇವಣ್ಣ ಬೇಲ್ ಮೇಲೆ ಹೊರಗಿದ್ದಾರೆ, ಭವಾನಿ ಕೂಡ ಬೇಲ್ ಮೇಲೆ ಹೊರಗಿದ್ದಾರೆ. ಇಡೀ ಕುಟುಂಬ ಲೈಂಗಿಕ ದೌರ್ಜನ್ಯ ಕೇಸಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನೇ ಎದುರಿಸ್ತಾ ಇದೆ. ಒಂದು ರಾಜ್ಯವನ್ನು ಆಳಿದ ಅಥವಾ ದೇಶವನ್ನು ಆಳಿದವರ ಒಂದು ಕುಟುಂಬ ಎಂಥ ಕೆಟ್ಟ ಸ್ಥಿತಿಗೆ ಬಂದು ತಲುಪಿದೆ, ಎಂಥ ಕೆಟ್ಟ ಕೆಲಸವನ್ನು ಮಾಡಿಕೊಂಡಿದೆ ನೋಡಿ. ಇಲ್ಲಿ ಕುಟುಂಬವನ್ನು ಬಿಟ್ಟು ನಾವು ಮಾತಾಡಲೇಬೇಕು. ಆದರೆ ಏನೂ ಮಾಡೋಕ್ಕಾಗಲ್ಲ. ನನ್ನ ಮಕ್ಕಳು ಮಾಡಿದ್ದಕ್ಕೆ ನಾವು ತಲೆ ತಗ್ಗಿಸ್ಲೇಬೇಕು. ಪರಿಸ್ಥಿತಿ ಕಾದ್ ನೋಡೋಣ ಏನಾಗ್ತದೆ. ನಿಜಾನ ಸುಳ್ಳ ನಿಜಾನ, ಮಾಡಿದ್ದೇ ಹೌದಾ, ಮಾಡಿದ್ದು ಹೌದಾದರೆ ಏನು? ವೇಟ್ ಆ್ಯಂಡ್ ಸಿ. ನಮಸ್ಕಾರ.